ಎಲ್ರಿಗೂ ನಮಸ್ಕಾರ. ಸ್ಕೈವರ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊಸ ಹೊಸ ವಿಡಿಯೋಗಳು ಕೂಡ ನೀವು ನೋಡ್ಬೋದು. ಓಕೆ, ಇವತ್ತು ನಾನು ಒಂದು ರೆಮಿಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಇವತ್ತಿನ ಒಂದು ಜರ್ನಿಯಲ್ಲಿ ತುಂಬಾ ನೆಗೆಟಿವ್ ರಿಸೀವ್ ಆಗ್ತಾ ಇರುತ್ತೆ. ಅಂದರೆ ಕಣ್ದೃಷ್ಟಿ, ಮನೆಗೆ ಬೇಗ ಕಣ್ದೃಷ್ಟಿ ಆಗುವಂಥದ್ದು, ನಮಗೆ ಬೇಗ ಕಣ್ದೃಷ್ಟಿ ಆಗುವಂಥದ್ದು ಆಗುತ್ತೆ. ನಮ್ಮನ್ನು ನೋಡಿ ಸಹಿಸ್ಕೊಳ್ತಾ ಇರೋಲ್ಲ ಜನ, ನಮ್ಮ ಮನೆಯನ್ನು ನೋಡಿ ಸಹಿಸ್ಕೊಳ್ತಾ ಇರಲ್ಲ. ಹಾಗಾಗಿ ಬೇಗ ಕಣ್ದೃಷ್ಟಿ ಆಗುತ್ತೆ. ನಂತರ ಕಣ್ದೃಷ್ಟಿ ಆದಾಗ ನಮಗೆ ಸ್ಟ್ರೆಸ್ ಆಗೋವಂಥದ್ದು, ತಲೆನೋವು ಬರೋ ಅಂಥದ್ದು, ಲೋ ನೆಗೆಟಿವ್ ಫೀಲ್ ಆಗೋವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಮನೆಯಲ್ಲಿ ಒಂಥರ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಈ ಒಂದು ರೆಮಿಡಿ ಮಾಡೋದ್ರಿಂದ ನಿಮಗೆ ಬೇಗ ಒಂದು ರಿಸಲ್ಟನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಒಂದು ಗಾಜಿನ ಬೌಲನ್ನು ತೊಗೊಂಡಿದ್ದೀನಿ. ನಾನು ಅರ್ಧದಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು, 9 ಲವಂಗನ ತೊಗೊಂಡು ಇಡೀ ಥರ ಹಿಡ್ಕೊಂಡ್ಬಿಟ್ಟು ನಿಮ್ಮ ಹಾಲು, ಅಡುಗೆ ಮನೆ, ರೂಮು, ನಿಮ್ಮ ಮನೆ ಪ್ಲೇಸ್ ಎಲ್ಲ ಓಡಾಡ್ಕೊಂಡು ಬರಬೇಕಾಗುತ್ತೆ. ನಿಂಬೆಹಣ್ಣು ಲವಂಗ ಹಿಡ್ಕೊಂಡು ವಾಶ್ರೂಮ್ಗೆ ಹೋಗಬೇಡ್ದು. ನಂತರದಲ್ಲಿ ಅದನ್ನು ತೊಗೊಂಡು ಬಂದು ಮತ್ತೆ ನಾನು ಏನು ಕಲ್ಲುಪ್ಪು ಮತ್ತು ಒಂದು ಬೌಲ್ ಇಟ್ಟಿದ್ದೆ ಅದನ್ನು ಹಾಗೆ ಇಟ್ಕೊಂಡು ನಿಂಬೆಹಣ್ಣ 2 ಹೋಳಾಗಿ ಕಟ್ ಮಾಡಬೇಕಾಗುತ್ತೆ. 2 ಹೋಳಾಗಿ ಕಟ್ ಮಾಡಿಬಿಟ್ಟು ಈ ಒಂದು ನಿಂಬೆಹಣ್ಣನ್ನು ಈ ಒಂದು ಉಪ್ಪಿನ ಮೇಲೆ ಇಡಬೇಕಾಗುತ್ತೆ. ನಂತರದಲ್ಲಿ ನಾನು ಏನು 9 ಲವಂಗ ಹೇಳಿದೆ, ಇಲ್ಲಿ ಅರ್ಧ ಹೋಳು ಏನಿಟ್ಟಿರ್ತೀರ, ಒಂದಕ್ಕೆ 5 ಲವಂಗ ಚುಚ್ಚಿ ಇನ್ನೊಂದಕ್ಕೆ 4 ಲವಂಗವನ್ನು ನೀವು ಚುಚ್ಚಬೇಕಾಗತ್ತೆ. ನೋಡಿ, ನಮ್ಮಲ್ಲಿ ಬೇಗನೆ ಒಂದು ನೆಗೆಟಿವ್ ರಿಸೀವ್ ಮಾಡೋ ಅಂಥದ್ದು ಅಂದರೆ ಕಲ್ಲುಪ್ಪು, ನಿಂಬೆಹಣ್ಣು, ಲವಂಗ. ಹಾಗಾಗಿ ಇದು ಬೆಸ್ಟ್ ರಿಸಲ್ಟನ್ನು ನಮಗೆ ಕೊಡುತ್ತೆ. ಇದನ್ನು ಏನು ಮಾಡಬೇಕು ಅಂತ ಅಂದರೆ ಒಂದು ಮೂಲೆಯಲ್ಲಿ ಇಡಬೇಕು. ಹಾಲಾಗಿರ್ಬೋದು, ರೂಮ್ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು, ಎಲ್ಲಾದರೂ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕಾಗುತ್ತೆ. ಇದು ಹಿಟ್ಟು ಏನು ಮಾಡಬೇಕಾಗುತ್ತೆ ಅಂತ ಕೇಳೋದಾದರೆ, ನೋಡಿ ಇವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದ್ದರಿಂದ ಇದು ಅಮಾವಾಸ್ಯೆಯಲ್ಲಿ ಮಾಡ್ಬೋದು, ಪೌರ್ಣಮಿಲಿ ಮಾಡ್ಬೋದು, ಮಂಗಳವಾರ ಮಾಡ್ಬೋದು, ಶುಕ್ರವಾರ ಮಾಡ್ಬೋದು. ಇಲ್ಲ ಆ ದಿನಗಳು ಬಿಟ್ಟು ನನಗೇನೋ ಒಂಥರ ಅನ್ನಿಸ್ತಾ ಇದೆ, ಮಾಡಲೇಬೇಕು ಅಂದರೆ ಖಂಡಿತ ಮಾಡ್ಬೋದು. ಇದನ್ನು ಮಾಡಿ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ 1 ದಿನ ಇಡೋವಂಥದ್ದು. 2 ದಿನ ಆಗುತ್ತಾ ಪರವಾಗಿಲ್ಲ, 2 ದಿನನಾದರೂ ಇಡ್ಬೋದು. ಇಟ್ಟಾಗ ನಿಮ್ಮ ಎಷ್ಟು ಜನ ಇದ್ದರೂ ಕೂಡ ಅಷ್ಟು ಜನದ ನೆಗೆಟಿವ್ನ ಇದು ರಿಸೀವ್ ಮಾಡುತ್ತೆ. ಹಾಗಾಗಿ ಎಲ್ಲನೂ ಕೂಡ ರಿಸೀವ್ ಮಾಡುತ್ತೆ. ನಂತರ ಅದನ್ನು ಏನು ಮಾಡಬೇಕು ಅಂತ ಅಂದರೆ ಕಲ್ಲುಪ್ಪನ್ನು ನಾವು ಕರಗಿಸಿ ಒಂದು ವಾಶ್ರೂಮು ಇಲ್ಲ ಶಿಂಕುಗೆ ಹಾಕುವಂಥದ್ದು. ಕಲ್ಲುಪ್ಪನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಎಸೆಯೋವಂಥದ್ದು ಮಾಡೋವಂಥದ್ದು ಖಂಡಿತ ಮಾಡಬೇಡಿ. ನಂತರದಲ್ಲಿ ನಾವು ಏನು ನಿಂಬೆಹಣ್ಣು ಲವಂಗ ಇತ್ತು ಅದನ್ನು ಹೊರಗಡೆ ಒಂದು ಗಿಡದ ಬುಡಕ್ಕೆ ಹಾಕುವಂಥದ್ದು ನೀವು ಮಾಡಬೇಕಾಗುತ್ತೆ. ನೋಡಿ, ನಾನಿವಾಗ ಒಂದು ಮೂಲೆಯಲ್ಲಿ ಇದನ್ನು ನಮ್ಮ ಮನೆಯ ಒಂದು ಮೂಲೆಯಲ್ಲಿ ಇಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಇದೆ, ಹಾಗಾಗಿ ಇವತ್ತು ನಾಳೆ ಇದನ್ನು ನಾನು ಇಟ್ಕೊಂಡು ಬುಧವಾರ ಇದನ್ನು ರಿಮೂವ್ ಮಾಡ್ತೀನಿ. ಹೇಗೆ ಹೊರಗಡೆ ಹಾಕೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಅದನ್ನು ಉಪ್ಪನ್ನು ಏನರಲ್ಲಾದರೂ ಅದಕ್ಕೆ ನೀರು ಹಾಕಿ ನೀಟಾಗಿ ಕರಗಿಸ್ಬಿಟ್ಟು ಶಿಂಕೊಳಕ್ಕಾಗಿ ಇಲ್ಲ ವಾಶ್ರೂಮ್ಗೆ ಹಾಕಿ. ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ ಇಡ್ತಾ ಇದ್ದೀನಿ. ಪಾಸಿಟಿವ್ ಎನರ್ಜಿಗೋಸ್ಕರ, ಅದು ನೆಗೆಟಿವ್ನ ರಿಸೀವ್ ಮಾಡುತ್ತೆ. ಹಾಗಾಗಿ ಈ ಒಂದು ರೆಮಿಡಿ ಮಾಡೋದ್ರಿಂದ ಬೇಗನೆ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ನಂತರದಲ್ಲಿ ಪ್ರತಿದಿನ ಸ್ನಾನಕ್ಕೂ ಕೂಡ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದನೂ ಕೂಡ ಒಂದು ನಿಮಗೆ ಫ್ರೆಶ್ನೆಸ್ ಅನ್ನೋದು ಸಿಗ್ತಾ ಬರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.